ರಾಗದ್ವೇಷಗಳಿರುವವನಿಗೆ ಏನಾಗುತ್ತೆ ಅಂತಂದ್ರೆ, ಈ ಧರ್ಮದ ಮಾರ್ಗವನ್ನು ತೋರಿಸಬೇಕು ಅಂತಂದ್ರೆ ಯಾರಿಗೆ ತೋರಿಸಬೇಕಾಗಿದೆಯೋ, ಯಾರಿಗೆ ಹೇಳಿಕೊಡಬೇಕಾಗಿದೆಯೋ ಅವರಿಗೂ ಯೋಗ್ಯತೆ ಅನ್ನೋದಿರಬೇಕು. ಹೇಳಿಸ್ಕೊಳ್ಳಬೇಕಾದವರಿಗೂ ಯೋಗ್ಯತೆ ಇರಬೇಕು, ಶಿಷ್ಯನಿಗೂ ಒಂದು ಯೋಗ್ಯತೆ ಅನ್ನೋದಿರಬೇಕು. ಅವರವರ ಯೋಗ್ಯತೆಯನ್ನು ನೋಡಿ ಅದಕ್ಕೆ ತಕ್ಕಂತೆ ಧರ್ಮದ ಮಾರ್ಗವನ್ನು, ಸೂಕ್ಷ್ಮ ವಿಚಾರಗಳನ್ನು, ರಹಸ್ಯಗಳನ್ನು ಹೇಳಿಕೊಡಬೇಕು ಅಂತ ಶಾಸ್ತ್ರವು ಹೇಳ್ತಾ ಇದೆ. ಅದಕ್ಕೆ ಆ ಹೇಳಿಸ್ಕೊಳ್ಳಿಕ್ಕೆ ಯೋಗ್ಯವಾದ ಲಕ್ಷಣ ಶಿಷ್ಯನಲ್ಲಿಲ್ಲ ಅಂತಂದ್ರೆ ಅವನಿಗೆ ಹೇಳ್ಕೊಡಬಾರದು ಅಂತ ಶಾಸ್ತ್ರವೇ ಅನೇಕ ಕಡೆಗಳಲ್ಲಿ ಹೇಳುತ್ತೆ. ಉದಾಹರಣೆಗೆ ತುಂಬಾ ಜನ ಗಣಪತಿ ಅಥರ್ವ ಶೀರ್ಷ ಗೊತ್ತುಂಟು. ಅದರೊಳಗೆ ಕೊನೆಗೆ ಏನು ಬರುತ್ತೆ? ಇದಂ ಅಥರ್ವ ಶೀರ್ಷಂ ಅಶಿಷ್ಯಾಯ ನದೇಯಂ ಅಂತ ಬರುತ್ತೆ. ಹಾಗೆ ಗೀತೆಯಲ್ಲೂ ಭಗವಂತ ಕೊನೆಯಲ್ಲೊಂದು ಮಾತು ಹೇಳ್ತಾನೆ, ಇದಂತೆ ನಾತಪಸ್ಕಾಯ ನಾಭಕ್ತಾಯ ಕದಾಚನ ನಚಾ ಶುಶ್ರೂಷವೇ ವಾಚ್ಯನ್ ನಚಮಾಂ ಯೋಭ್ಯಸೂಯತಿ ಎಂಬುದಾಗಿ ಭಗವಂತ ಹೇಳ್ತಾನೆ. ಇದನ್ನು ಎಂಥವರಿಗೆ ಹೇಳಬೇಕು, ಎಂಥವರಿಗೆ ಹೇಳಬಾರದು ಅನ್ನೋದನ್ನು ಗೀತೆಯಲ್ಲಿ ಹೇಳ್ತಾನೆ ಭಗವಂತ ಕೊನೆಗೆ. ಅಂದ್ರೆ ಅಲ್ಲಿಗೆ ಏನಾಯ್ತು ಅಂತಂದ್ರೆ, ಶಿಷ್ಯನಿಗೆ ಉಪದೇಶ ಮಾಡಬೇಕಾದ್ರೂ ಆ ಶಿಷ್ಯನಿಗೊಂದು ಯೋಗ್ಯತೆ ಇರಬೇಕು. ಆ ಯೋಗ್ಯತೆಗೆ ತಕ್ಕಂತೆ ಒಂದು ಕ್ರಮದಲ್ಲಿ ಅನುಸರಣೆ ಮಾಡಬೇಕಂತಹ ಮಾರ್ಗವನ್ನು ಶಿಷ್ಯನಿಗೆ ಉಪದೇಶ ಮಾಡಬೇಕು. ಆ ಒಂದು ಯೋಗ್ಯತೆ ಅದು ಬಂದಾಗ ಮಾತ್ರವೇ, ಯೋಗ್ಯತೆಯು ಮತ್ತು ಜಿಜ್ಞಾಸೆಯು ಶಿಷ್ಯನಿಗೆ ಬಂದಾಗ ಮಾತ್ರವೇ ಅವನಿಗೆ ಉಪದೇಶ ಮಾಡಬೇಕು. ಅದಕ್ಕೆ ಗೀತೆಯನ್ನು ಸಹ ಭಗವಂತ ಅರ್ಜುನನಿಗೆ ಆ ಯುದ್ಧ ಭೂಮಿಯಲ್ಲೇ ಉಪದೇಶ ಮಾಡಿದ್ದ. ಯಾಕಂದ್ರೆ ಅಲ್ಲಿ ತನಕ ಅದರ ಅವಶ್ಯಕತೆ ಬರಲಿಲ್ಲ, ಉಪದೇಶ ಮಾಡಬೇಕಾದ ಅವಶ್ಯಕತೆ ಬರಲಿಲ್ಲ. ಆ ಮೊದಲೇ ಉಪದೇಶ ಮಾಡಿಬಿಡ್ಬೋದಿತ್ತು, ಯಾವುದೋ ಸಮಯ ಸಿಕ್ಕಿದಾಗ ಮಾಡ್ಬೋದಿತ್ತು. ಎಲ್ಲೋ ವನವಾಸದಲ್ಲಿದ್ದಾವಾಗ ತುಂಬಾ ಸಮಯ ಇತ್ತು, ಆವಾಗ ಬೇಕಾದ್ರೆ ಹೇಳ್ಕೊಡ್ಬೋದಿತ್ತು. ಆದರೆ ಆಗ ಹೇಳಲಿಲ್ಲ, ಯಾಕಂದ್ರೆ ಅದರ ಅವಶ್ಯಕತೆ ಅವನಿಗೆ ಬರಲಿಲ್ಲ. ಈಗ ಬಂತು, ಈ ಯುದ್ಧದ ಸಂದರ್ಭದಲ್ಲಿ ಅವನಿಗೆ ಇದರ ಅವಶ್ಯಕತೆ ಬಂತು. ಅವನು ಕೇಳ್ಕೊಂಡ, ಶಿಷ್ಯಸ್ತೇಹಂ ಶಾಧಿಮಾನ್ ತ್ವಾಂ ಪ್ರಪನ್ನಂ ಅಂತ ಕೇಳ್ಕೊಂಡ. ಈಗ ನಾನು ನಿನಗೆ ಶಿಷ್ಯನಾಗಿದ್ದೇನೆ, ನನಗೆ ಏನ್ ಮಾಡಬೇಕು ಅನ್ನೋದನ್ನು ನೀನು ಉಪದೇಶ ಮಾಡು ಅಂತ ಕೇಳಿದಾಗ ಆಗ ಆ ಸಂದರ್ಭದಲ್ಲಿ ಗೀತೆಯನ್ನು ಭಗವಂತ ಉಪದೇಶ ಮಾಡಿದ. ಅಂದ್ರೆ ಅಲ್ಲಿಗೇನಾಯಿತು ಅಂತಂದ್ರೆ, ಆ ಶಿಷ್ಯನಿಗೆ ಆ ಯೋಗ್ಯತೆ ಅನ್ನೋದಿರಬೇಕು. ಅಂತಹ ಸಮಯದಲ್ಲಿ ಉಪದೇಶ ಮಾಡಬೇಕು. ಅದಿಲ್ಲದೆ ಇರುವಂತಹ ವ್ಯಕ್ತಿಗೆ ಉಪದೇಶವನ್ನು ಮಾಡಿದ್ರೆ ಅದು ದುರ್ವಿನಿಯೋಗ ಆಗುತ್ತೆ. ಸರಿಯಾದಂತಹವರಿಗೆ ಉಪದೇಶ ಮಾಡಿದಾಗ ಮಾತ್ರವೇ ಆ ವಿದ್ಯೆಯು, ಆ ತಿಳುವಳಿಕೆಯು, ಆ ಜ್ಞಾನವು ಸದ್ವಿನಿಯೋಗ ಆಗುತ್ತೆ. ಹಾಗಾಗಿ ರಾಗದ್ವೇಷಗಳಿರುವಾಗ ಏನಾಗುತ್ತೆ ಅಂತಂದ್ರೆ, ಯಾರಿಗೆ ಹೇಳ್ಕೊಡ್ಬಾರದೋ ಅಂದ್ರೆ ಹೇಳ್ಕೊಡ್ಲಿಕ್ಕೆ ಯೋಗ್ಯತೆ ಇಲ್ವೋ ಯಾವ ಶಿಷ್ಯನಿಗೆ, ಅವನ ಮೇಲೆ ಇವನಿಗೆ ಯಾವುದೋ ಕಾರಣಕ್ಕೆ ರಾಗ ಇದ್ರೆ ಅವನಿಗೆ ಕೊಡಬಾರದು ಅಂತಿದ್ರು ಸಹ ಅವನಿಗೆ ಹೇಳ್ಕೊಟ್ಬಿಡ್ತಾನೆ. ಯಾರೋ ಒಬ್ಬ ಶಿಷ್ಯನಾಗಿದ್ದಾನೆ, ಅವನು ನಿಜವಾಗ್ಲೂ ಯೋಗ್ಯತೆ ಇದೆ, ಅವನಿಗೆ ಹೇಳ್ಕೊಡ್ಬೇಕಾದ್ದು ತುಂಬಾ ಅವಶ್ಯಕ. ಆದ್ರೆ ಅವನ ಮೇಲೆ ಯಾವುದೋ ಒಂದು ಕಾರಣಕ್ಕೆ ಇವನಿಗೆ ಏನಾದ್ರೂ ದ್ವೇಷ ಇದ್ಬಿಟ್ರೆ ಯೋಗ್ಯನಾಗಿರೋವನಿಗೂ ಹೇಳ್ಕೊಡಲ್ಲ. ಹಿಂಗೆಲ್ಲ ಆಗಿಬಿಡುತ್ತೆ. ನಮಗೆ ರಾಗದ್ವೇಷಗಳಿಗೆ ಮಹಾಭಾರತದಲ್ಲಿ ನಮಗೆ ಧೃತರಾಷ್ಟ್ರ ದೊಡ್ಡ ಉದಾಹರಣೆ. ಈ ಧೃತರಾಷ್ಟ್ರನೇ ದೊಡ್ಡ ಉದಾಹರಣೆ. ಹೇಗೆ ಅವನಿಗೆ ಆ ದುರ್ಯೋಧನನ ಮೇಲೆ ವಿಪರೀತವಂತಹ ರಾಗ, ಹಾಗಾಗಿ ಎಲ್ಲವೂ ಅವನಿಗೇ ಸಿಗಬೇಕು ಅಂತ ಹೇಳಿ ಪ್ರತಿಯೊಂದು ಸಂದರ್ಭದಲ್ಲೂ ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಆದರೆ ವಾಸ್ತವವಂತಹ ಯೋಗ್ಯತೆ ಇರತಕ್ಕಂಥದ್ದು, ಧರ್ಮ ಇರತಕ್ಕಂಥದ್ದು ಪಾಂಡವರಿಗೆ, ಆದರೆ ಅವರ ಮೇಲೆ ದ್ವೇಷ. ಯಾಕಂದ್ರೆ ಅವರಿಂದ ನನ್ನ ಮಗನಿಗೆ ತೊಂದರೆ ಆಗ್ಬಿಡುತ್ತೆ, ಅವ್ರಿಗೆ ಕೊಟ್ಬಿಟ್ರೆ ಇವ್ ನನ್ನ ಮಗನಿಗೆ ಸಿಗದೆ ಹೋಗ್ಬಿಡುತ್ತೆ ಅಂತ ಹೇಳಿ ಆ ಪುತ್ರ ವ್ಯಾಮೋಹದಲ್ಲಿ, ಆ ರಾಗದಲ್ಲಿ ಏನ್ ಮಾಡಬೇಕೋ ಅದನ್ನು ಮಾಡಲಿಲ್ಲ, ಏನ್ ಮಾಡಬಾರದು ಅದನ್ನೆಲ್ಲ ಮಾಡಿದ. ಅದರಿಂದ ಕೊನೆಗೆ ಏನಾಯಿತು ಅಂತಂದ್ರೆ ಸಂಪೂರ್ಣವಾದಂತಹ ನಷ್ಟವನ್ನು ಅವನು ಅನುಭವಿಸಬೇಕಾಗಿ ಬಂತು. ಹಾಗಾಗಿ ಇಂತಹ ರಾಗದ್ವೇಷಗಳು ಇರಬಾರದು. ಸರಿಯಾದಂತಹ ವ್ಯಕ್ತಿಗಳಿಗೆ ಸರಿಯಾದಂತಹ ರೀತಿಯಲ್ಲಿ ಧಾರ್ಮಿಕವಾದಂತಹ ಮಾರ್ಗದರ್ಶನ ಪ್ರಾಪ್ತವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಇಂತಹ ಪೀಠಗಳಲ್ಲೂ ಮತ್ತು ಮಠಗಳಲ್ಲೂ ಸನ್ಯಾಸಿಗಳನ್ನ ಅಧಿಪತಿಗಳನ್ನಾಗಿ ನೇಮಕ ಮಾಡಿದ್ರು.